ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿಯವರಿಗೆ ಮೇ 10ರ ನಂತರ ಮಹಾ ತಿರುವು. ಕನ್ಯಾ ರಾಶಿಯವರೇ, ನೀವು ಖಂಡಿತವಾಗಿ ಅದೃಷ್ಟವಂತರು. ಇದು ಸಾಮಾನ್ಯವಾಗಿರುವ ಘಟನೆಯಲ್ಲ. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಒತ್ತಿದಂತಹ ಭಾರ, ಇಷ್ಟು ದಿನ ನೀವು ಮುಟ್ಟಿದಂತಹ ನೋವು ಇನ್ನು ಮುಂದೆ ಅದೇ ರೀತಿ ಇರೋದಿಲ್ಲ. ಎಲ್ಲವೂ ಕೂಡ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ. ಆದರೆ ನಿಮ್ಮ ಕಣ್ಣೀರನ್ನು ಗಮನಿಸಿದವರು ಯಾರು? ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇದೆ. ನಿಮ್ಮನ್ನು ಇಷ್ಟು ಒಳ್ಳೆಯತನವೂ ಇದ್ದರೂ ಕೂಡ ನಿಮಗೇಕೆ ಇಷ್ಟೊಂದು ಕಷ್ಟ? ಏಕೆ ಇದಕ್ಕೆ ನೀವು ಉತ್ತರವನ್ನು ಹುಡುಕುತ್ತಿದ್ದೀರಾ ಎಂಬ ಪ್ರಶ್ನೆ ಯಾವಾಗಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಬರ್ತಾನೆ ಇರುತ್ತೆ. ಒಂದು ಸಣ್ಣ ಕೋರಿಕೆ, ನಮ್ಮ ವಿಶೇಷವಾಗಿರುವಂಥ ರಾಶಿ ಅಧಿಪತಿ ಎಲ್ಲ ರೀತಿಯ ತೊಂದರೆಗಳಿಗೂ ಕೂಡ ಗ್ರಹಗಳ ವಿಶೇಷವಾದ ಬದಲಾವಣೆಯೇ ಕಾರಣವಾಗಿರುತ್ತೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುವಂತಹ ವಿಶೇಷವಾದ ಸಂದರ್ಭ ಶುರುವಾಗ್ತಾ ಇದೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ, ಕೆಲಸ ಎಲ್ಲದರಲ್ಲೂ ಕೂಡ ಭಗವಂತನ ಆಶೀರ್ವಾದ ಕೈ ಹಿಡಿಯುತ್ತೆ. ಕನ್ಯಾ ರಾಶಿಯವರೇ, ನಿಮ್ಮ ರಾಶಿಗೆ ತಪ್ಪದೇ ಒಂದು ಜೀವನದಲ್ಲಿ ಕಷ್ಟಗಳು ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ. ಆ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಂಡು ಈ ಪ್ರಪಂಚದಲ್ಲಿ ನೀವು ವಿಭಿನ್ನವಾಗಿರುವಂತಹ ವ್ಯಕ್ತಿತ್ವವನ್ನು ಹೊಂದಿರೋದ್ರಿಂದ ನಿಮಗೆ ಅತ್ಯುತ್ತಮವಾಗಿರುವಂತಹ ಅಂದರೆ ಜೀವನದಲ್ಲಿ ಯಾವುದೇ ಕೆಲಸ ಮಾಡಿದರೂ ಕೂಡ ಅದು ಪರ್ಫೆಕ್ಟ್ ಆಗಿರಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರೋದ್ರಿಂದ ನಿಮಗೆ ಸ್ವಲ್ಪ ಒತ್ತಡ ಅನ್ನೋದು ಜಾಸ್ತಿನೇ ಇರುತ್ತೆ. ಯಾರಾದರೂ ಕಷ್ಟದಲ್ಲಿದ್ದರೆ ನಾನು ಎಲ್ಲವನ್ನ ನೋಡ್ಕೊಳ್ತೀನಿ ಅನ್ನುವಂತಹ ವಿಶೇಷವಾದ ಮನಸ್ಸು, ಅವರ ಭಾರವನ್ನೇ ನಿಮ್ಮ ತಲೆಯ ಮೇಲೆ ಹೊತ್ತುಕೊಳ್ಳುವಂತಹ ವ್ಯಕ್ತಿತ್ವ ನೀವು. ಆದರೆ ಒಂದು ಸತ್ಯವನ್ನು ಹೇಳಬೇಕು, ಎಲ್ಲರ ಬದುಕನ್ನು ಸರಿಪಡಿಸುವಾಗ ನೀವು ನಿಮ್ಮ ಬದುಕಿನ ಬಿರುಕುಗಳನ್ನು ಸರಿಪಡಿಸಲು ಯಾರಿಂದಾದರೂ ಕೂಡ ಬದಲಿದ್ದೀರಾ? ಖಂಡಿತವಾಗಿಯೂ ಇಲ್ಲ. ಯಾರೂ ಕೂಡ ನಿಮ್ಮೊಳಗಿನ ನೋವನ್ನು, ಕಷ್ಟವನ್ನು, ದುಃಖವನ್ನು ಕೇಳೋಕ್ಕೆ ಸಿದ್ಧರಾಗಿಲ್ಲ. ಏಕೆಂದರೆ ನಿಮ್ಮ ಕಷ್ಟಗಳಿಗೆ ನೀವೇ ಹೊಣೆಯಾಗಬೇಕು, ನಿಮ್ಮ ಅದೃಷ್ಟಕ್ಕೆ ನೀವೇ ಹೊಣೆಯಾಗಬೇಕು. ಎಲ್ಲರ ಕಷ್ಟವನ್ನು ನೋಡೋದು ಒಳ್ಳೆಯ ವ್ಯಕ್ತಿತ್ವ, ಆದರೆ ಅದರ ಮಧ್ಯದಲ್ಲಿ ನಿಮ್ಮ ಬಾಳನ್ನು ನೀವು ಯಾವತ್ತೂ ಕೂಡ ಕಳೆದುಕೊಳ್ಬೇಡಿ. ಅದಕ್ಕಾಗಿ ನಿಮ್ಮ ಅಧಿಪತಿ ಬುಧ ಅಂದರೆ ತುಂಬಾ ಬುದ್ಧಿ, ಲಾಜಿಕ್, ಲೆಕ್ಕಾಚಾರ. ಆದರೆ ಅದೇ ಬುದ್ಧಿವಂತಿಕೆಯನ್ನು ಬೇರೆಯವರು ತಮ್ಮ ಲಾಭಕ್ಕಾಗಿ ಬಳಸ್ಕೊಳ್ತಾರೆ. ಕಳೆದ ಕೆಲವು ವರ್ಷಗಳು ವಿಶೇಷವಾಗಿ ನಿಮ್ಮ ಜೀವನದಲ್ಲಿ 2026 ಆರಂಭವಾಗುವಾಗ ನೀವು ಅನುಭವಿಸಿರುವಂತಹ ಒತ್ತಡವನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೆಲಸದಲ್ಲಿ ನೀವು ಮಾಡಿದ ಕೆಲಸಕ್ಕೆ ಕ್ರೆಡಿಟ್ ಇಲ್ಲ. ಬೇರೆ ಯಾರೋ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಲಾಭವಾಗಿ ಬಳಸಿಕೊಂಡಿದ್ದಾರೆ. ನಿಮ್ಮ ಕೆಲಸಕ್ಕೆ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ. ನಿಮ್ಮ ಸಹೋದ್ಯೋಗಿಗಳು ಅಷ್ಟೇ ನಿಮ್ಮ ಪರವಾಗಿ ಯಾವತ್ತೂ ಕೂಡ ಕೆಲಸ ಮಾಡೋದಿಲ್ಲ. ನಿಮ್ಮ ಕೆಲಸವನ್ನು ಅವರ ಒಂದು ವಿಶೇಷವಾದ ಲಾಭಕ್ಕೆ ಬಳಸ್ಕೊಳ್ತಾ ಹೋಗ್ತಿದ್ದಾರೆ. ಆದರೆ ನೀವು ಎಲ್ಲವನ್ನ ಸಹಿಸಿದ್ದೀರಾ, ಎಲ್ಲವನ್ನ ಬಿಟ್ಟುಕೊಟ್ಟಿದ್ದೀರಾ. ಈಗ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಕೊಟ್ಟಂತಹ ಸಾಲ ಮತ್ತೆ ಮರಳಿ ಬಂದಿಲ್ಲ. ಮನೆಯಲ್ಲೂ ಕೂಡ ನಿಮ್ಮ ಸತ್ಯಕ್ಕಿಂತ ನಿಮ್ಮ ತಪ್ಪು ದೊಡ್ಡದಾಗಿ ಕಾಣಿಸಿಕೊಳ್ಳೋಕೆ ಶುರು ಮಾಡ್ತಾ ಇದೆ. ರಾತ್ರಿಯ ವೇಳೆ ಯಾರಿಗೂ ಕಾಣದಂತೆ ನೀವು ಮೌನವಾಗಿ ಎಲ್ಲ ರೀತಿಯ ತಕ್ಷಣದ ಒಂದು ಅಳು, ನೋವು, ದುಃಖವನ್ನು ಹೊರ ಹಾಕ್ತಾ ಇದ್ದೀರಾ. ನಿಮ್ಮ ಹೃದಯಕ್ಕೆ ಮಾತ್ರ ಗೊತ್ತು. ಆದರೆ ಕನ್ಯಾ ರಾಶಿಯವರೇ, ಈಗ ಕತೆ ತಿರುವು ಪಡೆದುಕೊಳ್ಳುತ್ತದೆ. ಖಂಡಿತವಾಗಿ ಮೇ ತಿಂಗಳಲ್ಲಿ 10ನೇ ತಾರೀಕಿನ ನಂತರ ನಿಮ್ಮ ಜೀವನದಲ್ಲಿ ಸಾಮಾನ್ಯವಾದ ತಿಂಗಳಲ್ಲ. ಇದು ನಿಮ್ಮ ಶ್ರಮದ ಫಲ ಸಿಗುವ ಸಮಯ. ಇದು ನಿಮ್ಮ ತಾಳ್ಮೆಗೆ ಬಹುಮಾನ ಸಿಗುವಂತಹ ಸಂದರ್ಭ. ಇನ್ನು ನಿಮ್ಮ ಜೀವನದಲ್ಲಿ ಊಹಿಸಲಾಗದೇ ಇರುವಂತಹ ಘಟನೆಗಳು ನಡೆಯುತ್ತದೆ. ನೀವು ಇಷ್ಟು ದಿನ ಹೊತ್ತುಕೊಂಡಂತಹ ನೋವಿಗೆ, ನೀವು ಇಷ್ಟು ದಿನ ಪಟ್ಟಂತಹ ಅನುಭವಿಸಿದಂತಹ ಕಷ್ಟಕ್ಕೆ ಎಲ್ಲದಕ್ಕೂ ಕೂಡ ದೇವರು ಅಂತ್ಯವನ್ನು ಹಾಡ್ತಾ ಇದ್ದಾನೆ. ಈಗ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತದೆ. ಘಟನೆಗಳು ಆಕಸ್ಮಿಕವಾಗಿ ಬರುತ್ತಿಲ್ಲ. ನೀವು ಊಹಿಸಲು ಸಾಧ್ಯವಾಗದೇ ಇರುವಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಸಿದ್ಧರಾಗಿರಬೇಕು. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರೇ, ಮೇ ತಿಂಗಳು 10ರ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡ ಬದಲಾವಣೆಗೆ ಒಬ್ಬ ವ್ಯಕ್ತಿ ಕಾರಣವಾಗ್ತಾರೆ. ನೀವು ನಿರೀಕ್ಷೆ ಮಾಡಿರದ ಮಟ್ಟದಲ್ಲಿ ಇರುತ್ತದೆ. ಇಷ್ಟು ದಿನ ನೀವು ಮಾಡಿದಂತಹ ಕೆಲಸ, ನಿಮ್ಮ ಪರಿಶ್ರಮ, ನಿಮ್ಮ ಶಿಸ್ತಿನ ಜೀವನ ಇವೆಲ್ಲವೂ ಕೂಡ ಮೌನವಾಗಿ ಒಂದು ಬೀಜದಂತೆ ನೆಲದೊಳಗೆ ಮಲಗಿದ್ದವು. ಅಂದರೆ ಖಂಡಿತವಾಗಿ ಯಾವಾಗ ಒಬ್ಬ ರೈತ ಒಂದು ಬೀಜವನ್ನು ಭೂಮಿಯ ಮೇಲೆ ಬಿತ್ತಾನೆ, ಅದಕ್ಕೆ ಪ್ರತಿದಿನ ನೀರು, ಗೊಬ್ಬರವನ್ನು ಹಾಕ್ತಾನೆ. ಅದಕ್ಕೆ ವರ್ಷಗಳು ಕಳೆದ್ರು, ದಿನಗಳು ಕಳೆದ್ರು, ಆ ಬೀಜ ಬೆಳೆಯನ್ನು ಕೊಡೋದೇ ಇಲ್ಲ. ಆದರೆ ಆ ರೈತ ತನ್ನ ಒಂದು ವಿಶೇಷವಾಗಿರುವಂತಹ ತಾಳ್ಮೆ ಮತ್ತು ಸಹನೆ, ಪರಿಶ್ರಮದ ಫಲವನ್ನು ಬಿಡಲಿಲ್ಲ. ಅವನು ನಂಬಿಕೆಯನ್ನು ಪ್ರತಿದಿನ ಹಾಕಿ ಅದನ್ನು ಬೆಳೆಸೋದ್ರಿಂದ 5 ವರ್ಷಗಳ ನಂತರ ಅದು ಯಾವ ರೀತಿ ಬೆಳೀತು ಅಂದರೆ ಒಂದು 6 ಅಡಿ ಎತ್ತರ, 7 ಅಡಿ ಎತ್ತರಕ್ಕೆ ಬೆಳೀತು. ಅದೇ ಬಿದಿರು. ಅದೇ ರೀತಿ ಆ ಬಿದಿರು ಒಳಗೆ 5 ವರ್ಷಗಳಿಂದ ನೋವು, ದುಃಖ, ಸಂತೋಷ, ನೀರು ಎಲ್ಲ ರೀತಿಯ ಪೋಷಕಾಂಶವನ್ನು ಹೀರಿಕೊಂಡು ಕೇವಲ 6 ದಿನಗಳಲ್ಲಿ ಮೇಲಕ್ಕೆ ಎತ್ತರಕ್ಕೆ ಬೆಳೀತು ಅಂತ ಅಂದರೆ ಖಂಡಿತವಾಗಿ ಅದು ಒಳಗಿಂದ ಬಲಿಷ್ಠವಾಗಿರುವಂತಹ ವ್ಯಕ್ತಿತ್ವದ ಕಾರಣ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಈಗ ಬಲಿಷ್ಠವಾದ ವ್ಯಕ್ತಿತ್ವವನ್ನು ಕಂಡುಕೊಳ್ಳುವಂತಹ ಸಮಯ. ನಿಮ್ಮ ಶಿಸ್ತಿನ ಜೀವನ ಇವೆಲ್ಲವೂ ಮೌನವಾಗಿ ಒಂದು ಬೀಜದಂತೆ ನೆಲ ಒಳಗೆ ಮಲಗಿದೆ. ಆದರೆ ಈಗ ಆ ಬೀಜ ಹೊಡೆದು ಒಂದು ದೊಡ್ಡ ವೃಕ್ಷವಾಗಿ ಹೊರಬರುವ ಸಮಯ ಬಂದಿದೆ. ಇಷ್ಟು ದಿನ ಕಚೇರಿಯಲ್ಲಿ ನೀವು ಮಾಡಿದಂತಹ ಕೆಲಸಗಳು ಬೇರೆಯವರು ಕ್ರೆಡಿಟ್ ಅನ್ನು ತೆಗೆದುಕೊಳ್ತಿದ್ರು. ನೀವು ಮಾಡಿದ ಐಡಿಯಾಗಳನ್ನು ಇನ್ನೊಬ್ಬರು ತಮ್ಮದಾಗಿ ತೋರಿಸಿಕೊಳ್ತಿದ್ರು. ನೀವು ಮೌನವಾಗಿ ಕೆಲಸ ಮಾಡುತ್ತಿದ್ದಾಗ ನಿಮ್ಮ ಸಾಮರ್ಥ್ಯವನ್ನು ಅಂದಾಯಿಸದೆ ನಿಮ್ಮನ್ನು ಹಿಂಬದಿ ಸಾಲಿನಲ್ಲಿ ನಿಲ್ಲಿಸ್ತಾ ಇದ್ರು. ಆದರೆ ಯೋಚನೆ ಮಾಡಬೇಡಿ, ಈಗ ದೃಶ್ಯ ಸಂಪೂರ್ಣವಾಗಿ ಬದಲಾಗುತ್ತೆ. 15ನೇ ತಾರೀಕಿನ ನಂತರ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ನಿಮ್ಮ ಫೈಲುಗಳು, ನಿಮ್ಮ ಕೆಲಸಗಳು
ಕೆಲಸಗಳು, ನಿಮ್ಮ ಪರ್ಫಾರ್ಮೆನ್ಸ್ ಸರಿಯಾದ ವ್ಯಕ್ತಿಗಳ ಕಣ್ಣಿಗೆ ಬೀಳುತ್ತದೆ. ಒಂದು ದಿನ ಅನಿರೀಕ್ಷಿತವಾಗಿರುವಂತಹ ನಿಮ್ಮ ಹೆಸರು ಕೇಳಿ ಬರುತ್ತದೆ. ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತದೆ. ಈ ಕೆಲಸ ಯಾರು ಮಾಡಿದ್ದು, ಈ ಐಡಿಯಾ ಯಾರದ್ದು, ಅಲ್ಲಿ ನಿಮ್ಮ ಹೆಸರು ಮೊಳಗುತ್ತದೆ. ಇದು ಕೇವಲ ಪ್ರಶಂಸೆ ಅಲ್ಲ, ಇದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್. ಖಂಡಿತ ನಿಮಗೆ ಹೊಸ ಜವಾಬ್ದಾರಿ ಕೊಡಲಾಗುತ್ತದೆ, ಹೆಚ್ಚು ನಂಬಿಕೆ ಇರಿಸಲಾಗುತ್ತದೆ. ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ನೀವು ಮುಂಚೂಣಿಯಲ್ಲಿ ಬರ್ತೀರಾ. ನಿಮ್ಮ ಕನಸು ನನಸಾಗುವಂತಹ ಸಮಯ. ಕೆಲವರಿಗೆ ಇದು ನೇರವಾಗಿ ಪ್ರಮೋಷನ್ ಆಗಿ ಬದಲಾಗುತ್ತೆ, ಬಡ್ತಿಗಳು ಸಿಗುತ್ತೆ. ಇಷ್ಟು ದಿನ ಕಾಯುತ್ತಿದ್ದಂಥ ಇಂಕ್ರಿಮೆಂಟ್ ಈಗ ಒಂದೇ ಸಮನೆ, ತಡವಾದರೂ ಕೂಡ ಒಂದೇ ಸಲ ಸಿಗುವಂತಹ ದೊಡ್ಡ ಮಟ್ಟದಲ್ಲಿ ಸಿಗುವ ಸಾಧ್ಯತೆ ಇರೋದ್ರಿಂದ ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿಯ ಒಂದು ಆಗಮನ ಕೂಡ ಆಗುತ್ತೆ. ಇದು ದೊಡ್ಡ ತಿರುವಿನ ಬದಲಾವಣೆಯ ಒಂದು ಪ್ರಶಂಸೆ ಪಡುವಂತಹ ಸಂದರ್ಭ. ನೀವು ನಿರೀಕ್ಷೆ ಮಾಡದಿರುವಂತಹ ಜಾಗದಿಂದ ಒಂದು ಕಾಲ್ ಬರುತ್ತೆ. ಹಿಂದೆ ಅರ್ಜಿ ಸಲ್ಲಿಸಿದಂತಹ ಕಂಪನಿಯಿಂದ ಹೊಸ ಅವಕಾಶ ಬರಬಹುದು, ಆದರೆ ಒಂದು ಕಾಲ್ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆದ್ದರಿಂದ ವ್ಯಾಪಾರ ವ್ಯವಹಾರ ಮಾಡ್ತಿರುವಂಥವರಿಗೆ ಇಷ್ಟು ದಿನ ಯಾವುದೇ ರೀತಿಯ ಕೆಲಸ ಮಾಡ್ತಾ ಇದ್ರು ಕೂಡ ಎಲ್ಲವೂ ಕೂಡ ಸರಿ ಹೋಗ್ತಾ ಇಲ್ಲ, ಎಲ್ಲ ಕೂಡ ಕಷ್ಟನೇ ಆಗ್ತಾ ಇದೆ. ಸಾಲ ಬಾಧೆಯಿಂದ ಪರಿಹಾರ ಸಿಗ್ತಾ ಇಲ್ಲ. ಜೀವನದಲ್ಲಿ ನೊಂದೋಗಿದ್ದೀವಿ, ಬೆಂದೋಗಿದ್ದೀವಿ, ಕಷ್ಟಗಳನ್ನೇ ಅನುಭವಿಸ್ತಾ ಬರ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದು ಒಳ್ಳೇದಾಗೋಲ್ಲ ಅಂತ ಅನ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಸಡನ್ ಆಗಿ ಒಂದು ಸ್ವರ್ಗವೇ ಕೈಗೆ ಸಿಕ್ಕಂತಹ ಅನುಭವ ಆಗುತ್ತದೆ. ದೊಡ್ಡ ದೊಡ್ಡ ಆರ್ಡರ್ಗಳು ಬರುತ್ತದೆ. ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ. ನಿಮ್ಮ ನಿರ್ಧಾರದ ಶಕ್ತಿ ಈ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಹಣಕಾಸಿನ ಭಾರಿ ಬದಲಾವಣೆ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಹಣಕಾಸಿನ ವಿಚಾರದಲ್ಲೂ ಕೂಡ ಅದ್ಭುತವಾಗಿರುವಂತಹ ಫಲವನ್ನ ಪಡೆದುಕೊಳ್ತೀರಾ. ನಿಮ್ಮೊಂದಿಗೆ ನಡೆದ ಎಲ್ಲ ಅನ್ಯಾಯ ಕೂಡ ನಿಧಾನವಾಗಿ ಸರಿ ಹೋಗಲು ಶುರುವಾಗುತ್ತೆ. ನೀವು ಕೊಟ್ಟ ಸಾಲ, ನೀವು ಮಾಡಲು ಪ್ರಯತ್ನಿಸಿದಂತಹ ಹಣ ಅಚಾನಕ್ಕಾಗಿ ನಿಮ್ಮ ಕೈ ಸೇರುತ್ತದೆ. ಇದು ಮರಳಿ ಬರುವುದಿಲ್ಲ ಅಂತ ನೀವು ಬಿಟ್ಟುಕೊಟ್ಟಿದ್ದಂತಹ ಹಣ ಕೂಡ ಅನಿರೀಕ್ಷಿತವಾಗಿ ನಿಮ್ಮ ಬಳಿಗೆ ಬರುವಂತಹ ವಿಶೇಷವಾಗಿರುವ ಸಮಯ ಇದಾಗಿರೋದ್ರಿಂದ ಖಂಡಿತವಾಗಿ 5ರಿಂದ 10ನೇ ತಾರೀಕಿನ ಒಳಗೆ ಕನ್ಯಾ ರಾಶಿಯವರ ಜೀವನದಲ್ಲಿ ಗಣೇಶನ ಕೃಪೆಯಿಂದ ಎಲ್ಲ ಕೆಲಸಗಳಲ್ಲಿ ಇರ್ತಕ್ಕಂಥ ವಿಘ್ನಗಳು, ತೊಂದರೆಗಳು ದೂರವಾಗುತ್ತೆ. ನಿಮ್ಮ ಜೀವನ ಬದಲಾಗುತ್ತೆ. ಅದು ಹಳೆಯ ಸ್ನೇಹಿತರಿಂದ ಇರ್ಬೋದು, ಕುಟುಂಬ ಸದಸ್ಯರಿಂದ ಇರ್ಬೋದು, ಅಥವಾ ಕಾನೂನು ವಿಚಾರದಲ್ಲಿ ಆಗಿರ್ಬೋದು, ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿಧಾನವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನೀವು ತೆಗೆದುಕೊಂಡ ಹಳೆಯ ನಿರ್ಧಾರಗಳು ಈಗ ಫಲವನ್ನ ಕೊಡುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿರುವಂತಹ ದಾರಿ ಕಾಣಿಸುತ್ತದೆ. ಇಷ್ಟು ದಿನ ಹಣ ಹೇಗೆ ಮ್ಯಾನೇಜ್ ಮಾಡ್ತಿದ್ರು ಅನ್ನೋ ಪ್ರಶ್ನೆ ನಿಮ್ಮ ತಲೆಯ ಮೇಲೆ ಭಾರವಾಗಿತ್ತು. ಆದರೆ ಇನ್ನು ಮುಂದೆ ಎಲ್ಲವನ್ನ ಕೂಡ ಸರಿಯಾಗಿ ಕಂಟ್ರೋಲ್ನಲ್ಲಿ ತೆಗೆದುಕೊಳ್ತೀರಾ. ಹಣ ನಿಮ್ಮ ಕೈಯಲ್ಲಿ ನಿಲ್ಲಲು ಶುರುವಾಗುತ್ತೆ. ಮನೆಯಲ್ಲಿ ಒಂದು ವಿಶೇಷವಾಗಿರುವಂತಹ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿಕೊಳ್ತೀರಾ. ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಕನ್ಯಾ ರಾಶಿಯವರೇ, ಈ ಸಮಯದಲ್ಲಿ ಒಂದು ದೊಡ್ಡ ಬದಲಾವಣೆ ನಿಮ್ಮೊಳಗೆ ಆಗುತ್ತದೆ. ನೀವು ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ತೀರಾ. ಇಷ್ಟು ದಿನ ನೀವು ಪರದಾಡ್ತಿದ್ರಿ, ಇನ್ನು ಮುಂದೆ ನಿಮ್ಮನ್ನು ನೀವು ಕಡಿಮೆ ಅಂದಾಜು ಮಾಡ್ಕೊಳ್ತಿದ್ರಿ. ಆದರೆ ಈಗ ನಿಮ್ಮ ಬೆಲೆ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಭಾವನೆ ನಿಮ್ಮೊಳಗೆ ಹುಟ್ಟುತ್ತದೆ. ನೀವು ಕೆಲಸ ಮಾಡುವ ಜಾಗದಲ್ಲಿ ನೀವು ನಿಮ್ಮ ಹಕ್ಕನ್ನು ಕೇಳಲು ಶುರು ಮಾಡ್ತೀರಾ. ಒಟ್ಟಾರೆ ಇದೇ ಸಂದರ್ಭ ನಿಮ್ಮ ಯಶಸ್ಸಿನ ಮೂಲ ಕಾರಣವಾಗಿರುತ್ತೆ. ಆದರೆ ಒಂದು ಮುಖ್ಯವಾದ ಎಚ್ಚರಿಕೆ ಕೂಡ ಇರುತ್ತೆ. ಹಣ ಬರುತ್ತಿದೆ ಅಂತ ಅಥವಾ ಯಶಸ್ಸು ಕಾಣಿಸ್ತಿದೆ ಅಂತ ಖಂಡಿತವಾಗಿ ಎಲ್ಲವನ್ನ ಕೂಡ ಖರ್ಚು ಮಾಡಬೇಡಿ. ಹಣವನ್ನು ಉಳಿತಾಯ ಮಾಡಿ. ಅಷ್ಟೇ ಅಲ್ಲದೆ ಅಹಂಕಾರವನ್ನು ಪಡಬೇಡಿ. ಯಾರಿಗೂ ಯಾವುದೇ ರೀತಿಯ ಪ್ಲಾನ್ಗಳನ್ನು ಹೇಳ್ಕೊಳ್ಬೇಡಿ. ನಿಮ್ಮ ಆದಾಯವನ್ನು ಡಿಸ್ಕಸ್ ಮಾಡಬೇಡಿ. ಏಕೆಂದರೆ ನಿಮ್ಮ ಸುತ್ತಲೂ ಇರುವಂಥವರು ಎಲ್ಲರೂ ನಿಮಗೆ ಒಳ್ಳೆಯದನ್ನೇ ಬಯಸೋದಿಲ್ಲ. ಕಡ್ಡಾಯವಾಗಿ ಅವರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡ್ತಾರೆ. ಆದ್ದರಿಂದ ಒಳಗೊಳಗೆ ಸುಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಯಶಸ್ಸನ್ನು ಶಾಂತವಾಗಿರಿಸಿ. ಅದರ ಫಲ ಮಾತ್ರ ಜಗತ್ತಿಗೆ ಕಾಣುವಂತಿರಲಿ. ಕನ್ಯಾ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್. ಮೇ ತಿಂಗಳು ನಿಮಗೆ ಅದ್ಭುತವಾಗಿರುವಂತಹ ವಿಶೇಷವಾದ ಜೀವನದ ದೊಡ್ಡ ದೊಡ್ಡ ಬದಲಾವಣೆಯ ಸಂದರ್ಭ. ನಿಮ್ಮ ಹೊರಗಿನ ಪರಿಸ್ಥಿತಿ ಮಾತ್ರವಲ್ಲ, ನಿಮ್ಮ ಒಳಗಿನ ಪರಿಸ್ಥಿತಿ ಜಗತ್ತಿನಲ್ಲೂ ಕೂಡ ಶುರುವಾಗುತ್ತದೆ. ನೀವು ಆಂತರಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಶಕ್ತಿಶಾಲಿ ಆಗ್ತೀರಾ. ಉತ್ತಮವಾಗಿ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ತೀರಾ. ಒಳಗೆ ತುಂಬಾ ನಾಜೂಕಾಗಿ, ನಿಶ್ಶಬ್ದವಾಗಿ ನೋವು ಅನುಭವಿಸ್ತಾ ಇದ್ರೆ ಕುಟುಂಬಸ್ಥರಲ್ಲಿ ನೀವು ಮಾಡಿದಂತಹ ಒಳ್ಳೆಯ ಕೆಲಸಗಳು ಈಗ ಗಮನಕ್ಕೆ ಬರುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನ ಅದ್ಭುತ, ವಿಶೇಷ ಮತ್ತು ಸಣ್ಣ ಸಣ್ಣ ಸರಿ ಹೊಂದಿಕೆಯೊಂದಿಗೆ ದೊಡ್ಡ ಮಟ್ಟದ ಒಂದು ತಿರುವಿಗೆ ಕಾದು ಕುಳಿತಿರುತ್ತೆ. ನಿಮ್ಮ ಕಣ್ಣು ಮೇಲೆ ಇತ್ತು. ಇವತ್ತಿನವರೆಗೆ ನಿಮ್ಮ ಜೀವನದಲ್ಲಿ ಜಗತ್ತು ನಿಮ್ಮನ್ನು ನೋಡಿ ಪ್ರಶಂಸೆ ಕೊಡುತ್ತೆ, ಮೆಚ್ಚುಗೆ ಕೊಡುತ್ತೆ. ನಿಮಗಾಗಿ ಮಾಡಿಕೊಂಡಿರುವಂತಹ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಾ. ನಿಮ್ಮ ಮನಸ್ಸಿನ ಕಳವಳಗಳು ದೂರವಾಗುತ್ತೆ. ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿ ಬರ್ತಾರೆ. ನಿಮ್ಮ ಜೀವನಕ್ಕೆ ಬರುವಂತಹ ಹೊಸ ವ್ಯಕ್ತಿ ಅವರು ಜಾಸ್ತಿ ದಿನ ಇರ್ತಾರೆ. ಅದು ಮದುವೆಗೆ ಕೂಡ ಸಂಬಂಧಿಸಿರುವಂಥದ್ದಾಗಿರ್ಬಹುದು, ಅಥವಾ ನಿಮ್ಮ ಮಾತಿನಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ರೆ ಅದನ್ನ ಸರಿಪಡಿಸುವಂತಹ ವ್ಯಕ್ತಿ ಆಗಿರಬಹುದು. ಉತ್ತಮವಾಗಿ ಮಾರ್ಗದರ್ಶನ ನೀಡುವಂತಹ ಹೊಸ ವ್ಯಕ್ತಿಯ ಆಗಮನ ನಿಮಗೆ ಚೈತನ್ಯ, ಜೀವನದಲ್ಲಿ ಶಕ್ತಿ, ನಕಾರಾತ್ಮಕತೆಯಿಂದ ಹೊರಗೆ ತರೋದಕ್ಕೆ ಕಡಿಮೆ ಆಗಿರುವಂತಹ ನಿಮ್ಮ ಎನರ್ಜಿಯನ್ನು ಮತ್ತು ಉತ್ಸಾಹವನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ಸಂದರ್ಭ ನಿಮ್ಮ ನಡುವಿನ ಬಾಂಧವ್ಯ ಮತ್ತೆ ಗಟ್ಟಿಯಾಗುತ್ತೆ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನ ಅತ್ಯಂತ ದೊಡ್ಡ ಹಾಗೂ ವಿಶೇಷವಾದ ತಿರುವಿನಿಂದ ಕೂಡಿರುತ್ತದೆ.
ಈಗ ಖಂಡಿತವಾಗಿ ನೀವು ಎಲ್ಲವನ್ನ ಪಡೆದುಕೊಳ್ತೀರಾ. ನಿಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ಬದಲಾವಣೆ, ಇಷ್ಟು ದಿನ ನೀವು ಅನುಭವಿಸಿದಂತಹ ಎಲ್ಲ ರೀತಿಯ ಥಿಂಕಿಂಗ್ಗೆ ಈಗ ಎಲ್ಲ ದೂರವಾಗುತ್ತೆ. ಒಂದು ಸಣ್ಣ ವಿಷಯವು ನಿಮ್ಮ ತಲೆ ಒಳಗೆ 1000 ಪ್ರಶ್ನೆಗಳನ್ನು ಹುಟ್ಟಿಸುತ್ತಿತ್ತು, ಆದರೆ ಈಗ ಶಾಂತವಾಗಿರ್ತೀರಾ. ಎಲ್ಲವನ್ನ ಸರಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಇದಕ್ಕೆಲ್ಲ ಕಾರಣ ಅಂದರೆ ಖಂಡಿತವಾಗಿ ಎಸ್ ಅಕ್ಷರದಿಂದ ಶುರುವಾಗುವಂತಹ ಒಬ್ಬ ವಿಶೇಷವಾದ ವ್ಯಕ್ತಿ. ಅವರು ಬಂದ ನಂತರ ನಿಮ್ಮ ಬದುಕಿನ ದೀಪವೇ ಪ್ರಜ್ವಲಿಸುವಂತಹ ಸಮಯವಾಗುತ್ತೆ. ಹಿಂದೆ ನಿಮ್ಮನ್ನು ಬಳಸಿಕೊಂಡವರು ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ತಾರೆ. ಅವರ ಬಗ್ಗೆ ಯೋಚಿಸುವ ಅಗತ್ಯವೇ ಇಲ್ಲ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ದಾರಿಯನ್ನು ಸೃಷ್ಟಿ ಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ನಿಮ್ಮ ಗುರಿ ಕಡೆಗೆ ನಿಮ್ಮ ಗಮನ ಯಾವಾಗಲೂ ಕೂಡ ನಡೀತಾ ಹೋಗುತ್ತೆ. ನಿಮ್ಮ ಜೀವನ ಇನ್ನು ಮುಂದೆ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುವಲ್ಲಿ, ಯಶಸ್ಸನ್ನು ಕಂಡುಕೊಂಡು ನೆಮ್ಮದಿಯನ್ನು ಪಡೆದುಕೊಳ್ಳುವಲ್ಲಿ ಖಂಡಿತವಾಗಿ ನೀವು ಯಶಸ್ಸಿನ ಶಿಖರವನ್ನು ಹೇರೋದಕ್ಕೆ ನಿಮ್ಮ ಜೊತೆಗೆ ಒಬ್ಬ ಸ್ನೇಹಿತನ ಒಂದು ಆಗಮನ ಖಂಡಿತ ಶಕ್ತಿಯನ್ನು ತುಂಬುತ್ತೆ ಅಂತ ಈ ಒಂದು ಸಂದರ್ಭವನ್ನು ನೀವು ಶಕ್ತಿ, ಗೌರವ, ಪ್ರೀತಿಯೊಂದಿಗೆ ಸಕಾರಾತ್ಮಕವಾದ ಮನಸ್ಥಿತಿಯೊಂದಿಗೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ, ಈ ಒಂದು ಮೇ 5ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ದೊಡ್ಡ ದೊಡ್ಡ ಬದಲಾವಣೆ, ದೊಡ್ಡ ದೊಡ್ಡ ಘಟನೆಗಳು ನಿಮ್ಮನ್ನು ಶ್ರೀಮತಿಗೆ ಕರೆದುಕೊಂಡು ಹೋಗುತ್ತೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕನಸುಗಳು ಚಿಗುರೊಡೆಯುವಂತಹ ಸಮಯ. ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲವನ್ನ ಕೂಡ ಗೌರವ ಹಾಗೂ ಪ್ರೀತಿಯಿಂದ ಮುನ್ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.